ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಬೆಂಗಳೂರಿನ ವಿಜಯನಗರ ಹೊಸಹಳ್ಳಿಯಲ್ಲಿ ವಾಸ ಇರುವಂತಹ ರಾಯರ ಪರಮ ಭಕ್ತೆಯಾದಂಥ ಮುಗ್ಧ ಮನಸ್ಸಿನ ಲಕ್ಷ್ಮಿಯ ಬಗ್ಗೆ ಕಳೆದ 2 ವಿಡಿಯೋಗಳಲ್ಲಿ ನಾನು ಲಕ್ಷ್ಮಿಯ ಬಗ್ಗೆ ಪ್ರಸಾರ ಮಾಡಿದ್ದೀನಿ. ಅದನ್ನು ಸಾಕಷ್ಟು ಜನ ನೀವೆಲ್ಲ ನೋಡಿದ್ದೀರಾ. ಯಾರು ಮೊದಲನೇ ಸಲ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರಿಗೆ ಗೊತ್ತಾಗಲಿ ಅಂತ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಈ ಲಕ್ಷ್ಮಿಯ ಬಗ್ಗೆ ಪರಿಚಯ ಮಾಡಿ ಇವತ್ತಿನ ವಿಡಿಯೋನ ನಾನು ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಕಳೆದ ತಿಂಗಳ 24ನೇ ತಾರೀಕು ರಾಯರ 431ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಅಂದರೆ ರಾಯರ ವರ್ಧಂತಿ ಇತ್ತು. ರಾಯರ ಹುಟ್ಟುಹಬ್ಬಕ್ಕೆ ರಾಯರ ಭಕ್ತರು ರಾಯರಿಗೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ರೆ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗುತ್ತೆ ಅಂತ ನಾನು ಪ್ರಸಾರ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿದಂತಹ ಬೆಂಗಳೂರಿನ ವಿಜಯನಗರ ಹೊಸಹಳ್ಳಿಯಲ್ಲಿ ವಾಸ ಇರುವಂತಹ ಈ ಲಕ್ಷ್ಮಿ ಎನ್ನುವಂತಹ ಮುಗ್ಧ ಮನಸ್ಸಿನ ರಾಯರ ಭಕ್ತೆ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಣ್ಣ, ನಾನು ಕೂಡ ರಾಯರ ಹುಟ್ಟುಹಬ್ಬಕ್ಕೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು, ನಾನು ನಿಮಗೆ ಕಾಸು ಕೊಡ್ತೀನಿ ಅಣ್ಣ ಅಂತ ಫೋನಲ್ಲಿ ಹೇಳಿದಾಗ ನನಗೆ ಅದು ಯಾಕೋ ಒಂದು ರೀತಿ ಸಂಕಟ ಆಗೋಕ್ಕೆ ಶುರುವಾಯಿತು. ಆ ಧ್ವನಿ ಕೇಳಿನೇ ನನಗೆ ಸಂಕಟ ಆಯಿತು. ನಾನು ಆ ಲಕ್ಷ್ಮಿಗೆ ಕೇಳಿದೆ, ಏನು ಕೆಲಸ ಮಾಡ್ತೀಯಮ್ಮ ನೀನು ಅಂತ. ಆಗ ಲಕ್ಷ್ಮಿ ಹೇಳಿದ್ದು, ಅಣ್ಣ, ನಾವೇನೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವಿಬ್ಬರು, ಅಂದರೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಫಿಸಿಕಲಿ ಹ್ಯಾಂಡಿಕ್ಯಾಪು. ನಮಗೆ ಕೈ ಸ್ವಾಧೀನ ಇಲ್ಲ, ಕಾಲಿನ ಸ್ವಾಧೀನ ಇಲ್ಲ, ನಾವು ಕೂತಲ್ಲೇ ಕೂತಿರಬೇಕು ಅಂತ ಹೇಳಿದಾಗ ನನಗೆ ಇನ್ನೂ ಸಂಕಟ ಜಾಸ್ತಿ ಆಗೋಯ್ತು. ಅಲ್ಲಮ್ಮ, ನೀವು ಕೂತಲ್ಲೇ ಕೂತಿರ್ತೀರಿ ಅಂತೀರಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತೀರಾ, ರಾಯರ ಹುಟ್ಟು ಹಬ್ಬಕ್ಕೆ ದುಡ್ಡು ಕೊಡ್ತೀನಿ ಅಂತೀರಲ್ಲ, ದುಡ್ಡು ಎಲ್ಲಿಂದ ಬರುತ್ತಮ್ಮ ನಿಮಗೆ ಅಂತ ನಾನು ಕೇಳಿದೆ. ಆಗ ಆ ಮುಗ್ಧ ಮನಸ್ಸಿನ ಲಕ್ಷ್ಮಿ ಎನ್ನುವಂತಹ ರಾಯರ ಭಕ್ತೆ ಹೇಳಿದ್ದೇನು ಗೊತ್ತಾ? ಅಣ್ಣ, ನಮ್ಮ ತಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ತಂದೆ ಡ್ರೈವರ್ ಕೆಲಸ ಮಾಡ್ತಾರೆ, ನಮಗೆ ಖರ್ಚಿಗೆ ಅಂತ 50, 20, 100 ರೂಪಾಯಿ ಹೀಗೆ ಕೊಡ್ತಾ ಇರ್ತಾರೆ ತಿಂಗಳ. ಅದನ್ನೆಲ್ಲದನ್ನು ಕೂಡಿಟ್ಕೊಂಡಿದ್ದೀವಿ. ಆ ದುಡ್ಡಲ್ಲಿ ರಾಯರಿಗೆ ರೇಷ್ಮೆ ವಸ್ತ್ರವನ್ನು ಸಮರ್ಪಣೆ ಮಾಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಣ್ಣ ಅಂತ ಹೇಳಿದಾಗ ನನಗೇ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು. ನೋಡಿ, ಎಂಥ ರಾಯರ ಭಕ್ತೆ ಅಂತಂದರೆ, ಸರಿ, ನಾನೇನು ಮಾಡಿದೆ, ಬೇಡಮ್ಮ, ನೀವು ಗೂಗಲ್ ಪೇ ಮಾಡಬೇಡಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮಿಂದಲೇ ನಾನು ಕೈಯಲ್ಲಿ ಹಣವನ್ನು ತಗೊಂಡು ಬರ್ತೀನಿ, ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಕ್ಯಾಮ್ರಾ ತಗೊಂಡು ಬೆಂಗಳೂರಿನ ಹೊಸಹಳ್ಳಿಯಲ್ಲಿರುವಂತಹ ವಿಜಯನಗರ ಹೊಸಹಳ್ಳಿಯಲ್ಲಿ ಇರುವಂತಹ ಈ ಲಕ್ಷ್ಮಿ ಎನ್ನುವಂತಹ ಈ ಮುಗ್ಧ ಮನಸ್ಸಿನ ರಾಯರ ಭಕ್ತೆಯ ಮನೆಗೆ ನಾನು ಹೋದೆ. ಅವ್ರ ಮನೆಗೆ ಹೋಗುವ ದಾರಿ ಹೇಗಿದೆ ಅಂದರೆ, ಪುಟ್ಟದೊಂದು ಗಲ್ಲಿ, ಆ ಗಲ್ಲಿ ಒಳಗಡೆ ಹೋಗಬೇಕು. ಆ ಗಲ್ಲಿಯ ಒಳಗೆ ಪುಟ್ಟದಾದಂಥ ಒಂದು, ಅದನ್ನು ಮನೆ ಅನ್ನೋಕ್ಕಾಗಲ್ಲ, ಅದು ರೂಮ್ ಅಂತ ಹೇಳ್ಬೋದು. ಒಂದು 10 ಅಡಿ ಉದ್ದ, 10 ಅಡಿ ಅಗಲ ಅಷ್ಟೇ ಇರೋದು ಅವ್ರಿಗೆ ವಾಸ ಮಾಡುವಂತಹ ಆ ಮನೆ. ಆ ಮನೆಯಲ್ಲಿ 5 ಜನ ವಾಸ ಮಾಡ್ತಾ ಇದ್ದಾರೆ, 5 ಜನ ಮಲ್ಕೊಳ್ತಾರೆ. ನೋಡಿ, ಎಂತಹ ಪರಿಸ್ಥಿತಿ. ಅಂತಹ ಸ್ಥಳದಲ್ಲಿ ಈ ಮುಗ್ಧ ಮನಸ್ಸಿನ ಲಕ್ಷ್ಮಿ ಎನ್ನುವಂತಹ ರಾಯರ ಭಕ್ತೆ ನನಗೆ ಹಣ ಕಳಿಸ್ತೀನಿ ಬನ್ನಿ ಅಣ್ಣ ಅಂತಂದಾಗ ಅವ್ರ ಮನೆಗೆ ಹೋದೆ. ಆ ಇಬ್ಬರು ಹೆಣ್ಣು ಮಕ್ಕಳನ್ನು, ಅಂದರೆ ಲಕ್ಷ್ಮಿ ಮತ್ತು ಶ್ವೇತಾ, ಇವರಿಬ್ಬರು ಅಕ್ಕ ತಂಗಿ, ಅವರಿಬ್ಬರನ್ನು ನೋಡಿದಾಗ ನನಗೆ ಅಕ್ಷರಶಃ ಎಷ್ಟು ಸಂಕಟ ಆಯಿತು ಅಂತಂದರೆ, ಸಾಕಷ್ಟು ಜನ ರಾಯರ ಭಕ್ತರು ಅವ್ರ ಕಷ್ಟಗಳನ್ನೆಲ್ಲ ನನಗೆ ಹೇಳ್ಕೊಂಡು ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಎಲ್ಲ ಹೇಳಿದಾಗ ನಾನು ಅವ್ರಿಗೆ ಹೇಳ್ತಿರ್ತಿದ್ದೆ, ನೋಡಿ ಮನುಷ್ಯನಿಗೆ
ಕಷ್ಟ ಅನ್ನೋದು ಇದ್ದಿದ್ದೇ, ಅದನ್ನೆಲ್ಲ ಮೀರಿ ನಾವು ಮುಂದಕ್ಕೆ ಹೋಗಬೇಕು, ರಾಯರ ಅನುಗ್ರಹ ಪಡ್ಕೋಬೇಕು ಅಂತ ನನ್ನ ಮಂತ್ರಾಲಯತಿಯವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೆ. ಆದರೆ ಇಲ್ಲಿ ಈ ಲಕ್ಷ್ಮಿ ಮತ್ತು ಶ್ವೇತಾ ಅನ್ನುವಂತಹ ಈ ಇಬ್ಬರು ಹೆಣ್ಣು ಮಕ್ಕಳನ್ನು ನಾನು ನೋಡಿದಾಗ ರಾಯರು ಇಂತಹ ಮಕ್ಕಳಿಗೆ ಬೇಗ ಶಕ್ತಿಯನ್ನು, ಬೇಗ ಆರೋಗ್ಯವನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಅವರ ಮನೆಯಲ್ಲಿ ನಾನು ಚಿತ್ರೀಕರಣ ಮಾಡಿಕೊಂಡು ಲಕ್ಷ್ಮಿ ಕೊಟ್ಟಂತಹ ಆ ಹಣವನ್ನು ತಗೊಂಡು ರಾಯರಿಗೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದೆ. ಆ ವಿಡಿಯೋವನ್ನು ಕೂಡ ನಾನು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿದಂತಹ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು, ಸರ್ ಎಂತಹ ಮುಗ್ಧ ಮನಸ್ಸಿನ ಮಕ್ಕಳು ಸರ್ ಇವರು, ಇಂತಹ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ಕೂತಿದ್ದಾರೆ ನೋಡಿ, ತಮ್ಮ ಕೈಲಿ ಏನೂ ಕೆಲಸ ಮಾಡೋದಕ್ಕಾಗಲ್ಲ, ಕಾಲಿಗೆ ಸ್ವಾಧೀನ ಇಲ್ಲ, ಕೈಗೆ ಸ್ವಾಧೀನ ಇಲ್ಲ, ಆದರೂ ಕೂಡ ಈ ಮಕ್ಕಳು ರಾಯರಿಗೆ ಹುಟ್ಟು ಹಬ್ಬಕ್ಕೆ ರೇಷ್ಮೆ ವಸ್ತ್ರಕ್ಕೆ ಹಣ ಕೊಡ್ತೀನಿ ಅಂತಂದ್ರಲ್ಲ, ನಿಜವಾಗ್ಲೂ ಇಂತಹ ರಾಯರ ಭಕ್ತೆಯನ್ನು ನಾನು ನೋಡೇ ಇರಲಿಲ್ಲ ಸರ್ ಅಂತ ಹೇಳಿ ಈ ಕುಟುಂಬಕ್ಕೆ ಸಾಕಷ್ಟು ಜನ ಗೂಗಲ್ ಪೇ ಮೂಲಕ ಹಣವನ್ನು ಕಳಿಸಿದ್ರು, ಜೊತೆಗೆ ನನಗೂ ಕೂಡ ಹಣವನ್ನು ಕಳಿಸಿದ್ರು. ಈ ಹಿಂದಿನ ಸಂಚಿಕೆಯಲ್ಲಿ ಯಾರೆಲ್ಲ ಲಕ್ಷ್ಮೀ ಕುಟುಂಬಕ್ಕೆ ಹಣವನ್ನು ಕಳಿಸಿದ್ರೋ ಆ ಹಣವನ್ನೆಲ್ಲ ಸೇರಿಸಿ ಚೆಕ್ಕನ್ನು, ಹಾಗೇನೆ ಆ ಮಕ್ಕಳಿಗೆ ಒಂದಷ್ಟು ಬಟ್ಟೆಯನ್ನು, ಜೊತೆಗೆ ನನ್ನ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಸರ್ ನಾವು ಬರ್ತೀವಿ ಅವ್ರ ಮನೆಗೆ ಅಂತಂದ್ರು, ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದೆ. ಕಳೆದ ಸಂಚಿಕೆಯಲ್ಲಿ ಯಾರೆಲ್ಲ ಹಣವನ್ನು ಕೊಟ್ಟಿದ್ರೋ ಆ ಹಣವನ್ನು ಕೊಟ್ಟು ಯುಗಾದಿ ಹಬ್ಬಕ್ಕೆ ಆ ಮಕ್ಕಳಿಗೆಲ್ಲ ಬಟ್ಟೆಯನ್ನು ಕೊಟ್ಟು, ಜೊತೆಗೆ ಮಂತ್ರಾಲಯದಿಂದ ನಾನು ತಂದಂತಹ ರಾಯರ ಪರಿಮಳ ಪ್ರಸಾದ, ಯಂತ್ರ, ಕಂಕಣ, ಹಾಗೆಯೇ ಈ ಮಕ್ಕಳಿಗೆ ಬೇಗ ರಾಯರ ಅನುಗ್ರಹ ಆಗಲಿ ಅಂತ ವೈಯಕ್ತಿಕವಾಗಿ ನಾನು ಬೆಳ್ಳಿಯ ರಾಯರ ವಿಗ್ರಹವನ್ನು ಲಕ್ಷ್ಮಿಗೆ ಕೊಟ್ಟು, ಈ ಮನೆಗೆ ರಾಯರ ಅನುಗ್ರಹ ಬೇಗ ಆಗಲಿಮ್ಮ, ನಿಮಗೆಲ್ಲರೂ ರಾಯರಿಗೆ, ನಿಮ್ಮೆಲ್ಲರಿಗೂ ರಾಯರು ಬೇಗ ಆರೋಗ್ಯವನ್ನು ಕೊಡಲಿ, ಸಮೃದ್ಧಿಯಾಗಿ ನಿಮ್ಮ ಮನೆಯನ್ನು ಅಭಿವೃದ್ಧಿ ಮಾಡಲಿ ಅಂತ ಹಾರೈಸಿ ಬಂದಿದ್ದೆ. ಆ ವಿಡಿಯೋವನ್ನು ನೋಡಿದಂತಹ ನನ್ನ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ನ ಅಮೇರಿಕಾದಲ್ಲಿ ವಾಸ ಇರುವಂತಹ ರಾಯರ ಭಕ್ತೆಯೊಬ್ಬರು ನೋಡಿ ನನಗೆ ನಿನ್ನೆ ಫೋನ್ ಮಾಡಿ, ಸರ್ ನೀವು ಲಕ್ಷ್ಮೀ ಮನೆಗೆ ಹೋಗಿ ಲಕ್ಷ್ಮೀ ಕುಟುಂಬಕ್ಕೆ ಹಣವನ್ನು ಕೊಟ್ಟು, ಚೆಕ್ಕನ್ನು ಕೊಟ್ಟು, ಬಟ್ಟೆಗಳನ್ನೆಲ್ಲ ಕೊಟ್ಟು ಬಂದ್ರಿ, ಆ ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ನಾನು ಒಂದು ಗಮನಿಸಿದೆ, ಲಕ್ಷ್ಮಿ ಮತ್ತು ಶ್ವೇತಾ ಇಬ್ಬರ ಸೇವೆಯನ್ನು ಮಾಡ್ತಾ ಇರುವಂತಹ ಆ ತಾಯಿ ಹನುಮಕ್ಕ ಇದ್ದಾರಲ್ಲ, ಹನುಮಕ್ಕನ ಕಿವಿನಲ್ಲಿ ಏನೂ ಇಲ್ಲ ಸರ್, ಪಾಪ ಅವ್ರು ಏನೂ ಹಾಕ್ಕೊಂಡಿಲ್ಲ, ಪಾಪ ಹಾಕ್ಕೊಳ್ಳೋದಕ್ಕೆ ಒಂದು ಓಲೆನೂ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬೆಂಗಳೂರಿನಲ್ಲಿರುವಂತಹ ಚಿನ್ನದ ಅಂಗಡಿಗೆ ಹೋಗಿ ಯಾವುದಾದರೂ ಒಂದು ಒಳ್ಳೆಯ ಚಿನ್ನದ ಓಲೆಗಳನ್ನು ನೀವೇ ಸೆಲೆಕ್ಟ್ ಮಾಡಿ, ಅದು ಎಷ್ಟಾಗುತ್ತೆ ಹಣವನ್ನು ನಾನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ, ದಯವಿಟ್ಟು ಆ ಓಲೆಗಳನ್ನು ತಗೊಂಡು ಈ ಲಕ್ಷ್ಮೀ ತಾಯಿ ಹನುಮಕ್ಕ ಇದ್ದಾರಲ್ಲ ಅವರಿಗೆ ತಲುಪಿಸ್ಬಿಡಿ ಸರ್. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನು ಹೇಳಬೇಡಿ, ಯಾಕೆ ಅಂತಂದರೆ ನಾನು ಹನುಮಕ್ಕನ ರೀತಿಯೇ ಕಷ್ಟಪಟ್ಟು ಇವತ್ತು ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಕಷ್ಟ ಅಂದರೆ ಏನು ಅನ್ನೋದು ನನಗೆ ಗೊತ್ತು, ಆದ್ದರಿಂದ ನನಗೆ ನನ್ನ ಹೆಸರನ್ನ ನೀವು ವಿಡಿಯೋದಲ್ಲಿ ಹೇಳೋದು ಬೇಡ, ರಾಯರಿಗೆ ಗೊತ್ತು ನಾನು ಕೊಡ್ತಾ ಇರೋದು, ಅವರಿಗೆ ಗೊತ್ತಾದರೂ ಸಾಕು. ದಯಮಾಡಿ ನಿಮ್ಮ ಹೆಸರಿನಲ್ಲಿ ಆ ಚಿನ್ನದ ಓಲೆಗಳನ್ನು ಖರೀದಿ ಮಾಡಿ ಹನುಮಕ್ಕನಿಗೆ ಅದನ್ನು ತಲುಪಿಸ್ಬಿಡಿ ಸರ್ ಅಂತ ಹೇಳಿದ್ರು. ಅವರು ಹೇಳಿದಂತಹ ಈ ಮಾತನ್ನು ಕೇಳಿ ನನಗೆ ರೋಮಾಂಚನ ಆಗೋಯ್ತು. ನೋಡಿ, ರಾಯರು ಅನುಗ್ರಹ ಮಾಡಿದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆ. ಹಿಂದಿನ ವಿಡಿಯೋ ನೋಡಿದವ್ರಿಗೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸರಿ, ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇರುವಂತಹ ಆ ತಾಯಿ ಹೇಳಿದ ಹಾಗೆ ನಾನು ಬೆಂಗಳೂರಿನಲ್ಲಿರುವಂತಹ ಚಿನ್ನದ ಅಂಗಡಿಗೆ ಹೋಗಿ GRT ಜ್ಯುವೆಲರ್ಸ್ಗೆ ಹೋಗಿ ಒಂದು 4-5 ರೀತಿಯ ಓಲೆಗಳನ್ನು ಆಯ್ಕೆ ಮಾಡಿ ಇಟ್ಕೊಂಡು ಅವರಿಗೆ ಫೋಟೋಸ್ನ ಕಳಿಸ್ದೆ. ಅವರು ಒಂದೇ ಒಂದು ಮಾತು ಹೇಳಿದ್ರು, ಸರ್ ನೀವು ಹಣದ ಬಗ್ಗೆ ಯೋಚನೆ ಮಾಡಬೇಡಿ, ಹಣ ಎಷ್ಟಾದರೂ ಆಗಲಿ ನಿಮಗೆ ಒಪ್ಪಿಗೆ ಆಗಬೇಕು, ನಿಮಗೆ ಇಷ್ಟ ಆಗಬೇಕು ಅಂತಹ ಓಲೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಮಾಡುವಂತಹ ಆಯ್ಕೆಯ ಬಗ್ಗೆ ನನಗೆ ನಂಬಿಕೆ ಇದೆ, ನೀವೇ ಆರಿಸ್ಕೊಳ್ಳಿ ಅಂತಂದರು. ನೋಡಿ, ಆ ಮಹಾತಾಯಿ
ಹೇಳಿದ ಹಾಗೆ ನಾನು ಬೆಂಗಳೂರಿನಲ್ಲಿರುವಂತಹ GRT ಜ್ಯುವೆಲರ್ಸ್ನಲ್ಲಿ ಈ ಚಿನ್ನದ ಓಲೆಗಳನ್ನು ಹನುಮಕ್ಕನಿಗಾಗಿ ಖರೀದಿ ಮಾಡಿದೆ. ಇದು ಸುಮಾರು ಅಲ್ಲ, ಇದರ ಬೆಲೆ 54,000 ರೂಪಾಯಿ ಆಗುತ್ತೆ. ನೋಡಿ, 54,000 ರೂಪಾಯಿಯ ಉಡುಗೊರೆಯನ್ನು, ಚಿನ್ನದ ಓಲೆಗಳನ್ನು ಈ ಹನುಮಕ್ಕನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಈ ತಾಯಿಯ ಒಳಗೆ ರಾಯರು ಕೂತು ಹೇಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಿ. ಈ ಸುಂದರವಾಗಿರುವಂತಹ ಚಿನ್ನದ ಓಲೆಗಳನ್ನು ತಗೊಂಡು ನಾನೀಗ ಹನುಮಕ್ಕನ ಮನೆಗೆ ಹೋಗಬೇಕು. ಲಕ್ಷ್ಮಿಗಾಗಲಿ ಶ್ವೇತನಿಗಾಗಲಿ ಈ ವಿಷಯ ಗೊತ್ತಿಲ್ಲ, ಅಂದರೆ ಇದೇನೇನು ನಡೆದಿದೆ, ಈ ಘಟನೆಗಳು ಗೊತ್ತಿಲ್ಲ, ನಾನು ಅವ್ರಿಗೆ ಹೇಳಿಲ್ಲ. ಈಗ ಇದನ್ನು ತಗೊಂಡು ಹೋದ್ಮೇಲೆ ಅವರಿಗೆ ಗೊತ್ತಾಗೋದು. ಆದ್ದರಿಂದ ಮೊದಲು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಅಮೆರಿಕಾದಲ್ಲಿ ವಾಸ ಇರುವಂತಹ ಈ ಚಿನ್ನದ ಓಲೆಗಳನ್ನು ಕೊಟ್ಟರಲ್ಲ ಈ ತಾಯಿ, ಅವ್ರು ಹೇಳಿದ್ದೇನು ಅಂತಂದರೆ, ಸರ್ ಬಿಲ್ಲನ್ನು ಕೂಡ ನಿಮ್ಮ ಹೆಸರಲ್ಲೇ ನೀವು ಹಾಕಿಸ್ಬೇಕು, ನನ್ನ ಹೆಸರನ್ನು ಹಾಕಿಸ್ಬೇಡಿ, ಅದು ನಿಮ್ಮ ಹೆಸರಲ್ಲಿರಲಿ, ಆ ಮಕ್ಕಳಿಗೆ ಅದೇ ಆಶೀರ್ವಾದ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನೋಡಿ, ಈ ಬಿಲ್ಲು ಕೂಡ ನನ್ನ ಹೆಸರಲ್ಲಿದೆ, ಹಣ ಕಳಿಸಿದ್ದು ಅವರು, ಬಿಲ್ ನನ್ನ ಹೆಸರಲ್ಲಿದೆ. ಅವ್ರ ಆಸೆ ಏನು ಅಂತಂದರೆ, ಸರ್ ರಾಯರು ನಿಮ್ಮ ಜೊತೆ ಮಾತಾಡ್ತಾರೆ, 35 ವರ್ಷಗಳಿಂದ ನೀವು ರಾಯರ ಸೇವೆಯನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಆಶೀರ್ವಾದ ಆ ಕುಟುಂಬಕ್ಕೆ, ಆ ಮಕ್ಕಳಿಗೆ, ಜೊತೆಗೆ ಹನುಮಕ್ಕನಿಗೆ ಬೇಕು, ಅದು ನನ್ನ ಆಸೆ. ಆದ್ದರಿಂದ ಆ ಬಿಲ್ಲು ಕೂಡ ನಿಮ್ಮ ಹೆಸರಲ್ಲೇ ಇರಲಿ, ನೀವೇ ನಿಮ್ಮ ಕೈಗಳಿಂದ ಈ ಚಿನ್ನದ ಓಲೆಗಳನ್ನು ಹನುಮಕ್ಕನಿಗೆ ಕೊಟ್ಟರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತಂದರು. ನಾನೀಗ ಈ ಚಿನ್ನದ ಓಲೆಗಳನ್ನು ತಗೊಂಡು ಲಕ್ಷ್ಮಿಯ ಮನೆಗೆ ಹೋಗ್ತಾ ಇದ್ದೀನಿ. ಲಕ್ಷ್ಮಿ ಮನೆಯಲ್ಲಿ ನಾನು ಹೇಳಿದಾಗೆ ಅವರಿಗೆ ಈ ವಿಚಾರ ಗೊತ್ತಿಲ್ಲ. ಅವರು ಈ ಉಡುಗೊರೆಯನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನೋಡೋಣ, ನಾನೀಗ ನಿಮ್ಮನ್ನು ಬೆಂಗಳೂರಿನ ವಿಜಯನಗರ ಹೊಸಹಳ್ಳಿಯಲ್ಲಿರುವಂತಹ ಲಕ್ಷ್ಮಿ ಎನ್ನುವಂತಹ ಮುಗ್ಧ ಮನಸ್ಸಿನ ರಾಯರ ಭಕ್ತೆಯ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಹನುಮಕ್ಕ ಅವರು ಹೆಣ್ಣು ಮಕ್ಕಳ ಸೇವೆ ಮಾಡ್ತಾ ಇದ್ದಾರಲ್ಲ ಲಕ್ಷ್ಮಿ ಮತ್ತು ಶ್ವೇತನಿಗೆ, ಅದಕ್ಕೋಸ್ಕರ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇರುವಂತಹ ಆ ತಾಯಿಯ ಪರವಾಗಿ. ಹನುಮಕ್ಕ ಅವರೇ, ರಾಯರು ನಿಮಗೆ ಕೊಟ್ಟಂತಹ ಪ್ರಸಾದ ಅಂತ ತಿಳ್ಕೊಳ್ಳಿ, ಉಡುಗೊರೆ ಅಂತ ತಿಳ್ಕೊಳ್ಳಿ, ನೀವೇನಂತ ತಿಳ್ಕೊಳ್ತಿರೋ ಗೊತ್ತಿಲ್ಲ. ಜೊತೆಗೆ ನಾನು ಈ ಓಲೆಗಳನ್ನು ಖರೀದಿ ಮಾಡಿದಾಗ ನೇರವಾಗಿ ಇದನ್ನು ತಗೊಂಡೋಗಿದ್ದು ರಾಯರ ಮಠಕ್ಕೆ. ಯಾಕೆ ಅಂತಂದರೆ ಇದು ರಾಯರ ಪ್ರಸಾದ, ರಾಯರು ಕೊಟ್ಟಿರೋದು ಇವರಿಗೆ. ರಾಯರ ಅನುಗ್ರಹ ಮೊದಲು ಆಗಲಿ ಅಂತ ಈ ಚಿನ್ನದ ಓಲೆಗಳನ್ನು ತಗೊಂಡು ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನದ ಹತ್ರ ಅದನ್ನು ಇಟ್ಟು, ನೋಡಿ ಇದರೊಳಗಡೆ ಅಕ್ಷತೆ ಇದೆ, ರಾಯರ ಅಕ್ಷತೆ ಹಾಕಿಸಿ ರಾಯರ ಆಶೀರ್ವಾದ ತಗೊಂಡು ಬಂದು ಈ ಮನೆಗೆ ಕೊಡ್ತಾ ಇದ್ದೀನಿ. ಈ ಮನೆ ಸಮೃದ್ಧವಾಗಬೇಕು, ಅದು ಆರ್ಥಿಕವಾಗಲೂ ಇರ್ಬೋದು, ಜೊತೆಗೆ ಆರೋಗ್ಯ ಕೂಡ. ಈ ಮಕ್ಕಳಿಗೆ ಆರೋಗ್ಯನೂ ಬೇಕು, ಎಲ್ಲರಿಗೂ ಆರೋಗ್ಯ ಬೇಕು. ಆ ಆರೋಗ್ಯ ಮತ್ತು ಹಣದ ಏನು ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ ನೆಲೆ ನಿಂತು ಮಾಡಿಸ್ತಾರೆ. ಇನ್ನೂ ನನ್ನ ಕೈಲಿ ರಾಯರು ಏನೇನು ಮಾಡಿಸ್ತಾರೋ ಈ ಕುಟುಂಬಕ್ಕೆ ನನಗಂತೂ ಗೊತ್ತಿಲ್ಲ. ಲಕ್ಷ್ಮೀ ಪವಾಡ ಭಾಗ 2 ಅಂತ ನಾನು ಲಕ್ಷ್ಮಿಗೆ ತಮಾಷೆ ಮಾಡ್ತಾ ಇದ್ದೆ. ಲಕ್ಷ್ಮೀ ಪವಾಡ 10, 15, 100 ಆದರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಹನುಮಕ್ಕ, ಇದು ನಿಮಗೆ ಯುಗಾದಿಯ ಉಡುಗೊರೆ, ಅಮೇರಿಕಾದಲ್ಲಿ ವಾಸ ಇರುವಂತಹ ತಾಯಿಯ ಪರವಾಗಿ. ಇದನ್ನು ನೀವು ಯುಗಾದಿ ಹಬ್ಬದ ದಿವಸ ಹಾಕ್ಕೊಳ್ಬೇಕು ಅನ್ನೋದು ಅವರ ಆಸೆ. ನಮಸ್ಕಾರಮ್ಮ. ನೀವು ಯಾರು ಅಂತ ನಾನು ನೋಡಿಲ್ಲ, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ.
ಮಧುಸೂದನ್ ಅಣ್ಣನಿಂದ ನೀವು ನಮ್ಮನ್ನು ನೋಡಿದ್ದೀರಾ, ಬಟ್ ನನಗೆ ಅಮ್ಮನೂ ಇಲ್ಲ. ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ. ನಾನು ಏನು ಹೇಳಬೇಕು ಅಂತ ನನಗೆ ಅರ್ಥನೂ ಆಗ್ತಾ ಇಲ್ಲ. ತುಂಬ ಮದುವೆಗೆ ಹೋದ್ರೆ ನಮ್ಗೆ ಯಾವ ರಿಲೇಷನ್ ಹೋದ್ರೂ ನಮ್ಗೇನು ಅಷ್ಟೊಂದೇನು ಇದು ಮಾಡಿಲ್ಲ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಇದಿಷ್ಟೇ, ನನಗೇನು ಸರಿಯಾಗಿ ಹೇಳಕ್ಕೆ ಬರಲ್ಲ. ನಾನು ಏನು ಹೇಳಬೇಕು ಅಂತ ಅರ್ಥನೂ ಆಗ್ತಾ ಇಲ್ಲ. ತುಂಬ ಟೈಮ್ಸ್ ಅಮ್ಮ ಹಾಕಂತ ನಿಮ್ಗೆ ಹೆಂಗೆ ಏನು ಹೇಳಿದ್ರು ಅದನ್ನೇ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕಮ್ಮ ನನಗೆ. ನನ್ನ ಅಮ್ಮಂಗೆ ಚಿನ್ನದ ಹೋಲೆ ಕೊಡಿಸಿದಂಥ ಇನ್ನೊಬ್ಬ ತಾಯಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಪ್ರಣಾಮಗಳನ್ನ ನಾನು ಇಲ್ಲಿಂದನೇ ತಿಳಿಸ್ತೀನಿ. ಅವ್ರ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ. ಅವರು ನಮ್ಮ ಮನೆಗೆ ಇನ್ನೊಂದು ತಾಯಿನೇ ಆಗೋದ್ರು. ತುಂಬ ಜನ ತಾಯಂದಿರು ಸಿಕ್ಕಿದ್ದಾರೆ. ಮಧುಸೂದನಣ್ಣ ಈ ವಿಡಿಯೋಗಳನ್ನ ಮಾಡ್ಕೊಂಡು ಹೋದ್ಮೇಲೆ ತುಂಬ ಜನ ತಾಯಂದಿರು, ಅಕ್ಕಂದಿರು ಎಲ್ಲ ಸಿಕ್ಕಿದ್ದಾರೆ ನಮಗೆ. ಅದಕ್ಕೆಲ್ಲ ಕಾರಣ ಮಧುಸೂದನ್ ಸರು, ರಾಯರ ಅನುಗ್ರಹ. ಅವರಿಗೆ ನಾವು ಕೋಟಿ ಪ್ರಣಾಮಗಳನ್ನ ಹೇಳಬೇಕು. ಆ ತಾಯಿ ಎಲ್ಲೋ ಇದ್ದಾರೆ. ಆ ತಾಯಿ ಹೆಸರು ಸಹ ತಿಳಿಸ್ತಿಲ್ಲ ನಮಗೆ. ಅವ್ರ ಹೆಸರು ತಿಳ್ಕೊಳ್ಬೇಕು, ಅವ್ರನ್ನ ನೋಡಬೇಕು ಅನ್ನೋ ಕುತೂಹಲ ನಂಗೆ ತುಂಬ ಜಾಸ್ತಿ ಆಗ್ತಿದೆ. ಆ ತಾಯಿನ ಒಂದು ಸತಿ ಏನಾದರೂ ನೋಡೋಕ್ಕಾದರೆ ದಯವಿಟ್ಟು ಅಮ್ಮ ನಿಮ್ಮ ಫೋಟೋ ಕಳಿಸ್ಕೊಡಿ, ಒಂದು ಸತಿ ಫೋನ್ ಮಾಡಿ ಮಾತಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ. ಅಮ್ಮ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಮ್ಮಂಗೆ ಅಮ್ಮ ಇಲ್ಲ, ಜೊತೆ ಬಿಡ್ತವ್ರೂ ಅರ್ಶಿನ ಕುಂಕುಮ ಕೊಡೋರಿಲ್ಲ. ಇದು ರಾಯರ ಪ್ರಸಾದ ಅಂತ ದೇವರು ಕಳಿಸಿರೋದು ಅಮ್ಮಗೋಸ್ಕರ. ಆಗ್ತಿಲ್ಲ. ಅಮ್ಮ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ನಮ್ಮ ಅಮ್ಮನಿಗೆ ಚಿನ್ನದ ಓಲೆ ಉಡುಗೊರೆಯಾಗಿ ಸಿಕ್ಕಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಶಿನ ಕುಂಕುಮ, ಹೂವು, ಬಳೆ, ರೇಷ್ಮೆ ಸೀರೆ ಎಲ್ಲ ಕೊಡಿಸಿದ್ದೀರಾ. ಒಬ್ಬ ತಾಯಿ ರೀತಿ ನಮ್ಮ ಅಮ್ಮನ ಜೊತೆ ನಿಂತಿದ್ದೀರಾ. ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ ಅಮ್ಮ. ನೀವು ಎಲ್ಲೇ ಇದ್ರೂ ಖಂಡಿತ ಒಂದು ಫೋನ್ ಮಾಡಿ, ಅದು ನಮಗಿನ್ನ ಖುಷಿ ಕೊಡುತ್ತೆ. ಇವತ್ತು ನಾನು ಲಕ್ಷ್ಮಿ ಅವ್ರ ಮನೆಗೆ ಬಂದಿದ್ದೇನೆ. ಯುಗಾದಿ ಹಬ್ಬ ಈ ವಾರದಲ್ಲೇ ಇದೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಕೊಡೋಣ ಅಂತ ಬಂದಿದ್ದೇನೆ. ನಂಗೆ ಗೊತ್ತಿಲ್ಲ ಯಾವ ಜನ್ಮದ ಋಣನೋ ಇದು, ಏನೋ ಬರಬೇಕು ಅನ್ನಿಸ್ತು. ನಾನು ಯಾವತ್ತೂ ಈ ಥರ ಹೋಗಿಲ್ಲ, ಇದು ಫಸ್ಟ್ ಟೈಮ್ ನಾನು ಈ ಥರ ಬಂದಿರೋದು. ಮಧುಸೂದನ್ ಸರ್ಗೆ ತುಂಬ ಧನ್ಯವಾದಗಳು. ನನ್ನ ಪುಣ್ಯ ಅಂತಲೇ ಹೇಳಬೇಕು. ರಾಘವೇಂದ್ರ ಸ್ವಾಮಿಗಳು ಏನೋ ಯಾವುದೋ ಒಂದು ಡೈರೆಕ್ಷನಿಂದ ಮಧುಸೂದನ್ ಸರ್ ಅವರ ಮುಖಾಂತರ ನನಗೆ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿನ್ನೆ ತನಕ ಯೋಚನೆ ಇರಲಿಲ್ಲ ನನಗೆ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದೆ, ಸರಿ ಖಂಡಿತ ಬನ್ನಿ ಅಂತಂದರು. ತುಂಬ ಖುಷಿಯಾಗೋಯಿತು. ನಾನು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ಅವರಿಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಬರ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಯಾವುದೋ ಒಂದು ಹಬ್ಬದ ದಿನನೋ ಯಾವುದೋ ಬೇರೆ ಎಲ್ಲೋ ನೀವು ಹಣ ವೇಸ್ಟ್ ಮಾಡ್ತೀರಾ. ಅದರಲ್ಲಿ ಸ್ವಲ್ಪ ಹಣ ಒಂದು ಜೋಡಿಸ್ಬಿಟ್ಟು ವೇಸ್ಟ್ ಮಾಡೋ ಬದಲಿಗೆ ಇಂಥ ಬಡ ಮನೆಗೆ ಇಲ್ಲ ಎಟ್ಲೀಸ್ಟ್ ಇವ್ರ ಮನೆಗಾದರೂ ನಮ್ಗೆ, ಯಾಕೆಂದರೆ ಗೊತ್ತು ಇವರು ನಾವೆಲ್ಲೋ ಹೋಗ್ಬಿಟ್ಟು ಹಣ ಕೊಟ್ಟು ವೇಸ್ಟ್ ಮಾಡೋ ಬದಲು ಇಲ್ಲಿ ಬನ್ನಿ. ಎಟ್ಲೀಸ್ಟ್ ಏನೋ ಒಂದು ರಾಘವೇಂದ್ರ ಸ್ವಾಮಿಗಳು ನಿಮಗೂ ಒಂದು ಆಶೀರ್ವಾದ ಕೊಟ್ಬಿಟ್ಟು ನಿಮ್ಗೂ ಒಳ್ಳೇದಾಗುತ್ತೆ. ಸರಿ ಗಮ ಗರಿ ಗಮ ಪದನಿ ಸರಿ ಧನಿ 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 ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಗಮ ಗರಿ ಧನಿ ಸರಿ